ವೀಕ್ಷಕರೇ, ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂತದ್ದು. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಈಗಾಗಲೇ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 2026 ಸ್ವಾಗತಕ್ಕೆ ಸಜ್ಜಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರು. ಚಿಯರ್ಸ್ಗೆ ರಾಜಧಾನಿಯ ಪಬ್ ರೆಸ್ಟೋರೆಂಟ್ಗಳು ರೆಡಿ ಆಗಿದೆ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೆಲವೇ ಗಂಟೆಗಳು ಬಾಕಿ. 2026ಕ್ಕೆ ಸಜ್ಜಾಗಿದೆ ಸಿಲಿಕಾನ್ ಸಿಟಿ. ಚಿಯರ್ಸ್ ಮಾಡಲಿಕ್ಕೆ ಇದೀಗ ರಾಜಧಾನಿಯ ಪಬ್ಗಳು ರೆಸ್ಟೋರೆಂಟ್ಗಳು ರೆಡಿ ಆಗಿವೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲದಲ್ಲೂ ಕೂಡ ಈಗಾಗಲೇ ವೈಬ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ಬೆಂಗಳೂರಿನ ನ್ಯೂ ಇಯರ್ ಹಾಟ್ ಸ್ಪಾಟ್ಗಳಲ್ಲಿ ಸಿದ್ಧತೆಗಳು ಜೋರಾಗಿದೆ. ಬೆಂಗಳೂರಿನ ಹಾಟ್ ಸ್ಪಾಟ್ ಅಂತ ಹೇಳಿ ಕೋರಮಂಗಲ, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್, ಎಂಜಿ ರೋಡ್ ಎಲ್ಲಾ ಸ್ಥಳಗಳಲ್ಲೂ ಕೂಡ ಇದೀಗ ಸೆಲೆಬ್ರೇಷನ್ ತಯಾರಿಗಳು ಜೋರಾಗಿ ನಡೀತಾ ಇದೆ. ಒಂದು ಕಡೆ ವೈಬ್ ಇರಬಹುದು, ಮತ್ತೊಂದು ಕಡೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಿದ್ಧತೆ ಎಲ್ಲವೂ ಕೂಡ ಇದೀಗ ರೆಡಿ ಆಗ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ನೋಡ್ತಾ ಇದೀವಿ ಈ ಒಂದು ದೃಶ್ಯಗಳಲ್ಲಿ ಚರ್ಚ್ ಸ್ಟ್ರೀಟ್ ಇರ್ಬೋದು ಅಥವಾ ಎಂಜಿ ರೋಡ್ ಇರ್ಬೋದು, ಕೋರಮಂಗಲ ಇರ್ಬೋದು, ಇಂತಹ ಸ್ಥಳಗಳಲ್ಲಿ ವಿಶೇಷವಾಗಿ ಸಿಲಿಕಾನ್ ಸಿಟಿಯಲ್ಲಿ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಇರುತ್ತೆ. ಅದರಲ್ಲೂ ಕೂಡ ಯೂತ್ಸ್ ಇಲ್ಲಿ ಸಿಕ್ಕಾಪಟ್ಟೆ ಬರುವಂತಹ ಜಾಗ ಇದು. ಹೆಣ್ಮಕ್ಳು, ಮಕ್ಕಳು ಎಲ್ಲರೂ ಕೂಡ ಬಂದು ಸೇರ್ತಾರೆ ಈ ಒಂದು ಸೆಲೆಬ್ರೇಷನ್ ಮಾಡಲಿಕ್ಕೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮಾಡ್ತಾರೆ. ಅದರಂತೆ ಈ ವರ್ಷವೂ ಕೂಡ ಸಿಕ್ಕಾಪಟ್ಟೆ ತಯಾರಿ ಮಾಡ್ಕೊಳ್ತಾ ಇದೆ ನಮ್ಮ ಪೊಲೀಸ್ ಇಲಾಖೆ. ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು. ಸಿಸಿಟಿವಿ ಕ್ಯಾಮೆರಾಗಳೇ ಇರ್ಬೋದು ಅಥವಾ ಆಂಬ್ಯುಲೆನ್ಸ್ ಇರ್ಬೋದು, ಎಲ್ಲವೂ ಕೂಡ ಇದೀಗ ರೆಡಿ ಆಗ್ತಾ ಇದೆ. ನೋಡಿ, ನ್ಯೂ ಇಯರ್ ವೆಲ್ಕಮ್ಗೆ ಇದೀಗ ಬೆಂಗಳೂರು ಜನ ರೆಡಿ ಆಗಿದ್ದಾರೆ. 2026 ಸೆಲೆಬ್ರೇಷನ್ಸ್ಗೆ ಕಂಪ್ಲೀಟ್ ಪ್ರಿಪರೇಷನ್ಸ್ ನಡೆದಿದೆ. 2025 ಕೊನೆಯ ದಿನ ಇಂದು ರಾತ್ರಿ ಸಂಭ್ರಮಾಚರಣೆ ನಡೆಯುತ್ತೆ, ರಾತ್ರಿ 12 ಗಂಟೆಗೆ. ಹಾಗಾದ್ರೆ ಈ ವರ್ಷ ಪೊಲೀಸರ ಹದ್ದಿನ ಕಣ್ಣು ಹೇಗಿದೆ? ಬಿಗಿ ಪೊಲೀಸ್ ಬಂದೋಬಸ್ತ್ ಈಗಾಗಲೇ ಮಾಡಲಾಗಿದೆ. ನ್ಯೂ ಇಯರ್ ವೆಲ್ಕಮ್ಗೆ ಬೆಂಗಳೂರಿನ ಜನ ರೆಡಿ ಆಗಿದ್ದಾರೆ. 2026 ಸೆಲೆಬ್ರೇಷನ್ಗೆ ಕಂಪ್ಲೀಟ್ ಆಗಿ ಬೇಕಾಗಿರುವಂತಹ ಪ್ರಿಪರೇಷನ್ಸ್ ನಡೀತಾ ಇದೆ. 2025 ಕೊನೆಯ ದಿನ ಇವತ್ತು 31st. ಇವತ್ತು ರಾತ್ರಿ 12 ಗಂಟೆಗೆ ಸಂಭ್ರಮಾಚರಣೆ ನಡೆಯುತ್ತೆ. ಕೆಲವೇ ಗಂಟೆಗಳು ಬಾಕಿ ಇರುವಂತದ್ದು. ಹಾಗಾದ್ರೆ ಈ ವರ್ಷ ಪೊಲೀಸರ ಹದ್ದಿನ ಕಣ್ಣು ಹೇಗಿದೆ? ಪ್ರತಿ ಬಾರಿಯೂ ಕೂಡ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿರ್ತಾರೆ. ಕಾರಣ ಏನು ಅಂತಂದ್ರೆ, ಸಿಲಿಕಾನ್ ಸಿಟಿಯಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಜಾಗದಿಂದ ಬಂದು ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲರೂ ಕೂಡ ಇಲ್ಲೇ ಬಂದು ಆಲ್ಮೋಸ್ಟ್ ಸೇರಿರುವಂತಹ ಜಾಗ. ಬೇರೆ ಬೇರೆ ಜಾಗದಿಂದ ಇಲ್ಲೇ ಬಂದು ಸೆಲೆಬ್ರೇಷನ್ ಮಾಡ್ತಾರೆ ಸಿಲಿಕಾನ್ ಸಿಟಿಯಲ್ಲಿ. ಕಾರಣ ಏನು ಅಂತಂದ್ರೆ, ಆ ರೀತಿಯಾಗಿ ಸೆಲೆಬ್ರೇಷನ್ ಇಲ್ಲಿ ಇರುತ್ತೆ. ಹಾಗಾಗಿ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಪೊಲೀಸರ ನಿಯೋಜನೆ ಇರ್ಬೋದು ಅಥವಾ ಸಿಸಿಟಿವಿ ಕ್ಯಾಮೆರಾಗಳೇ ಇರ್ಬೋದು ಅಥವಾ ಹೆಣ್ಮಕ್ಳಿಗೋಸ್ಕರ ಒಂದು ವಿಶೇಷವಾದಂತಹ AI ಕ್ಯಾಮೆರಾಗಳೇ ಇರಬಹುದು, ಪ್ರತಿಯೊಂದೂ ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಸೂಚನೆ ಕೊಡಲಾಗಿದೆ. ಹಾಗಾಗಿ ಎಲ್ಲವೂ ಕೂಡ ಸಿದ್ಧತೆ ಜೋರಾಗಿದೆ. AI ಕ್ಯಾಮೆರಾ ಇರ್ಬೋದು ಅಥವಾ ಆಂಬ್ಯುಲೆನ್ಸ್ ವ್ಯವಸ್ಥೆ ಅಥವಾ ಸಾರಿಗೆ ಇಲಾಖೆಯಿಂದ ಬಸ್ ವ್ಯವಸ್ಥೆ ಇರ್ಬೋದು ಅಥವಾ ರಾತ್ರಿ ನೀವೆಲ್ಲ ಪಾರ್ಟಿ ಮಾಡಿ ವಾಪಸ್ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಅವರಿಗೆ ಮನೆವರೆಗೂ ಕೂಡ ಡ್ರಾಪ್ ಮಾಡಲಿಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳು ಎಲ್ಲವೂ ಕೂಡ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡಲಾಗ್ತಾ ಇರುವಂತದ್ದು. ಹಾಗಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರೇ ಇರ್ಬೋದು ಅಥವಾ ಗೃಹ ಸಚಿವರೇ ಇರ್ಬೋದು, ಎಲ್ಲರೂ ಕೂಡ ಒಂದು ಸಭೆ ಮಾಡಿದ್ದಾರೆ. ಸಭೆ ಮಾಡಿ ಯಾವ ರೀತಿಯಾಗಿದೆ, ತಯಾರಿ ಹೇಗಿದೆ, ಯಾವುದೂ ಕೂಡ ಸಮಸ್ಯೆ ಆಗಲೇಬಾರದು. ಖಂಡಿತವಾಗಿಯೂ ಕೂಡ ಅದಕ್ಕೆ ಮಾತ್ರ ನಾವು ರೆಡಿ ಇಲ್ಲ. ಯಾರಿಗೂ ಕೂಡ ಒಬ್ಬರಿಗೂ ಕೂಡ ಒಂದು ಸಣ್ಣ ಪುಟ್ಟ ಗಾಯ ಇರಲಿ ಅಥವಾ ಯಾವುದೇ ಗಲಾಟೆ ಗದ್ದಲ ಏನು ಕೂಡ ಆಗಬಾರ್ದು. ಆ ರೀತಿಯಾಗಿ ಈ ಬಾರಿಯ ಸೆಲೆಬ್ರೇಷನ್ ನಡಿಬೇಕು ಅಂತ ಹೇಳಿ ಕಟ್ಟುನಿಟ್ಟಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಇದೀಗ ಭರ್ಜರಿಯಾಗಿ ಸೆಲೆಬ್ರೇಷನ್ ತಯಾರಿ ನಡೀತಾ ಇದೆ.
ನೋಡಿ, ಇದೇ ಒಂದು ವಿಚಾರದಲ್ಲಿ ಇದೀಗ ಪೊಲೀಸರು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ, ಹದ್ದಿನ ಕಣ್ಣಿಟ್ಟಿದ್ದಾರೆ. ಹಾಗಾದರೆ ಏನೆಲ್ಲ ವ್ಯವಸ್ಥೆ ಈ ಬಾರಿ ಮಾಡಿದ್ದಾರೆ? 14,000 ಪೊಲೀಸರ ನಿಯೋಜನೆ ಆಗಿದೆ. 7,500 ಟ್ರಾಫಿಕ್ ಪೊಲೀಸರು ಈಗಾಗಲೇ ಇರ್ತಾರೆ. 88 ಕೆಎಸ್ಸಿ ಆರ್ಪಿ ತುಕಡಿ ಹಾಗೂ ಸಿವಿಲ್ ಡಿಫೆನ್ಸ್, 21 ಕಾರ್, 266 ಹೊಯ್ಸಳ ವಾಹನಗಳು, ಇನ್ನು 250 ಕೋಬ್ರಾ ವಾಹನ, 400 ಟ್ರಾಫಿಕ್ ವಾರ್ಡನ್, ಜನದಟ್ಟಣೆ ನಿಯಂತ್ರಿಸಲು ವಾಟರ್ ಜೆಟ್ಸ್ಗಳು, ಹೋಮ್ ಗಾರ್ಡ್ ಸೇರಿ 20,000 ಪೊಲೀಸರನ್ನ ಈಗಾಗಲೇ ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರದಿಂದ ನಿಯೋಜನೆ ಮಾಡಲಾಗಿದೆ. ಅವಶ್ಯಕತೆ ಇರುವಂತಹ ಸ್ಥಳಗಳಲ್ಲಿ ವಾಚ್ ಟವರ್ ಕೂಡ ಇರುತ್ತೆ. 180 ಕಡೆ ಫೋಕಸ್ ಲೈಟ್ಗಳು ಕೂಡ ಹಾಕಲಾಗ್ತಾ ಇದೆ. ಸಾರ್ವಜನಿಕರು ಮಾಹಿತಿ ನೀಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಸುಲಭ ಆಗಬೇಕು ಅಂತ ಹೇಳಿ ಆಕ್ಸಿಸ್ ಕಂಟ್ರೋಲ್ ರೂಮ್ ಕೂಡ ಅಲ್ಲೇ ಇರುತ್ತೆ, ಸುತ್ತಮುತ್ತ ಇರುತ್ತೆ. ನಿಮ್ಗೆ ಏನಾದರೂ ಸಮಸ್ಯೆ ಆಯಿತು, ಏನೋ ಗಲಾಟೆ ಆಗ್ತಿದೆ ಅಥವಾ ಮತ್ತೊಂದು ನಿಮ್ಗೇನೋ ಅವಶ್ಯಕತೆ ಇದೆ ಅನ್ನೋದಾದ್ರೆ ಆ ಕೂಡಲೇ ನೀವು ಅಲ್ಲಿರುವಂತಹ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ನೀವು ನಿಮ್ಮ ಸಹಾಯವನ್ನ ಪಡೆದುಕೊಳ್ಬಹುದು. ಹಾಗಾಗಿ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಈಗಾಗಲೇ ಸುಮಾರು 14,000 ಪೊಲೀಸರ ನಿಯೋಜನೆ ಇರ್ಬೋದು, ಅಥವಾ CCTV ಕ್ಯಾಮ್ರಾಗಳೇ ಇರ್ಬೋದು, ಅಥವಾ ಫೋಕಸ್ ಲೈಟ್ ಇರ್ಬೋದು, ಪ್ರತಿಯೊಂದು ಕೂಡ ಈಗಾಗಲೇ ಭರ್ಜರಿಯಾಗಿ ಸಿದ್ಧತೆ ನಡೀತಾ ಇರುವಂಥದ್ದು. AI ಕ್ಯಾಮ್ರಾ, ಅದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಮಕ್ಳಿಗೆ ಏನು ಸಮಸ್ಯೆ ಆಗಬಾರ್ದು ಅಂತ ಹೇಳಿ AI ಕ್ಯಾಮ್ರಾಗಳನ್ನು ಈ ಬಾರಿ ಹಾಕ್ತಿದ್ದಾರೆ. ಕಾರಣ ಏನು ಅಂತಂದ್ರೆ AI ಕ್ಯಾಮ್ರಾಗಳಲ್ಲಿ ಈ ಹಿಂದೆ ಯಾರಾದರೂ ಕಳ್ಳರು ಕಾಕರು ಅಂತಂದ್ರೆ ಅವ್ರ ಮೇಲೆ ಏನಾದರೂ ಕೇಸ್ ಇದೆ ಅಥವಾ ಅವ್ರು ಯಾವುದೋ ಒಂದು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ ಅಂತವರು ಕೂಡ ಈ ಒಂದು ಸೆಲೆಬ್ರೇಷನ್ಗಳಲ್ಲಿ ಭಾಗಿಯಾಗ್ತಿದ್ದಾರೆ, ಎಲ್ಲೋ ಒಂದು ರೀತಿ ರೋಡಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತಂದ್ರೆ ಕೂಡಲೇ ಆ AI ಕ್ಯಾಮ್ರಾ ಏನಿದೆ ಅದು ಐಡೆಂಟಿಫೈ ಮಾಡಿಬಿಡುತ್ತೆ. ಹಾಗಾಗಿ ಅಲ್ಲಿಂದ ಪೊಲೀಸರಿಗೆ ಅಲರ್ಟ್ ಮೆಸೇಜ್ ಸಿಗುತ್ತೆ. ಹಾಗಾಗಿ ಪ್ರತಿಯೊಂದು ಕೂಡ ಗಮನದಲ್ಲೇ ಇಟ್ಕೊಂಡು ಈ ಬಾರಿ ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಮಹಿಳಾ ಪೊಲೀಸ್ ಆಯೋಜನೆ ಕೂಡ ಮಾಡಲಾಗಿರುವಂಥದ್ದು. ಹೆಣ್ಮಕ್ಳು ಕೂಡ ಅತಿ ಹೆಚ್ಚಾಗಿ ಈ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗ್ತಾರೆ. ಆ ರೀತಿಯಾಗಿ ಸೆಲೆಬ್ರೇಷನ್ ನಡೆಯುತ್ತೆ ಸಿಲಿಕಾನ್ ಸಿಟಿಯಲ್ಲಿ ಅಂತ ಹೇಳಿ. ಹಾಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತು, ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ಭರ್ಜರಿಯಾಗಿ 2026 ವೆಲ್ಕಮ್ ಮಾಡಲಿಕ್ಕೆ ಸಿಲಿಕಾನ್ ಸಿಟಿ ಮಂದಿ ಸಜ್ಜಾಗಿದೆ. ರಾಜ್ ನ್ಯೂಸ್ ಕನ್ನಡ.